ಅವರು ಏನ್ ಮಾಡ್ಯಾರಪ್ಪ ಇವ್ರೆಲ್ಲಾರು ಕೂಡ್ಕೊಂಡ ತಂದೆ ಮುದುರಸ ತಾಯಿ ಮಾದಲಾಂಬಿಕೆಯ ಪುಣ್ಯ ಗರ್ಭದಿಂದ ಜನಿಸಿ ಬಂದಿರತಕ್ಕಂತ ಭಾಗ್ಯವಡಿ ಭಂಟ ನೆನೆಸಿಕೊಂಡಿರ್ತಕ್ಕಂತ ಹೌದೌದಪ್ಪ ತ್ರಿಕಾಲ ಜ್ಞಾನಿ ಬಸವಣ್ಣವರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ರು ಕುಮಾರಣ್ಣ. ಏನ್ ಹೇಳ್ತಾರ ಬಸವಣ್ಣವ್ರ ಮಾತ ನಾದ ಪ್ರಿಯ ಶಿವನಂಬವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನಂಬವರು ವೇದ ಪ್ರಿಯ ಶಿವನು ಅಲ್ಲ. ಶಿವನು ಅಲ್ಲ. ನಾದವ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು, ವೇದವನನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ಶಿರ ಹೋಯ್ತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಗವಂತ ಭಕ್ತರಿಗಾಗಿ ಪ್ರಿಯ ಇದ್ದಾನೆ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಿ ಯಾರು ಹೇಳಿದ್ರಿಪ್ಪ ಈ ಮಾತ? ಬಸವಣ್ಣವರು ಮಾತನ್ನೇ ಹೇಳ್ಯಾರ. ಬಸವಣ್ಣವ್ರು ಹೇಳ್ಯಾರ ಮಾತ. ಬಸವಣ್ಣವ್ರ ಮಾತ ನೀವ್ ಯಾಕೆ ಹೇಳಾಕತ್ತೀರಿ? ಯಾಕೆ ಹೇಳ್ಬೇಕಾಗೈತಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಇಲ್ಲಿ ಯಾಕ್ರಿಪ್ಪ? ಆ ವೇದಗಳನ್ನ ಓದಿರ್ತಕ್ಕಂಥವ ಯಾರು? ಚತುರ್ಮುಖ ಬ್ರಹ್ಮ. ವೇದಗಳನ್ನು ಓದಿರ್ತಕ್ಕಂಥವ ಚತುರ್ಮುಖ ಬ್ರಹ್ಮ 4 ವೇದಗಳನ್ನ ಓದಿ ಅಭ್ಯಾಸ ಮಾಡಿದ್ರು ಸಹಿತ ಏನಾಯ್ತ್ರಿಪ್ಪ? ಈ ಕೈಲಾಸದ ಒಡೆಯನಾಗಿರ್ತಕ್ಕಂತ ಮಹಾದೇವನಿಗೆ ನಿಂದೆನ ಮಾತಾಡಿದ್ದಕ್ಕಾಗಿ ತನ್ನ ಒಂದು ಮುಖಾನನ್ನೇ ಕಮ್ಮ ಮಾಡ್ಕೊಂಡಾನ. ಹೌದು. ಅದಕ್ಕಾಗಿ ಬ್ರಹ್ಮನ ಶಿರಾನೇ ಹೋಗ್ಯದ, ವೇದ ಓದಿರ್ತಕ್ಕಂತ ಬ್ರಹ್ಮನ ಶಿರಾನೇ ಹೋಗ್ಯದ ಅಂತ ಹೇಳ್ತಾರ ಅವರು. ಹೌದೌದ್ರಿಪ್ಪ. ಇನ್ನ ನಾದ ಮಾಡಿರ್ತಕ್ಕಂಥವ್ ಯಾರ? ನಾದ ಮಾಡಿರ್ತಕ್ಕಂಥವ್ ಯಾರ್ರಿಪ್ಪ? ಲಂಕಕ್ಕೆ ಅಧಿಪತಿನಾಗಿರತಕ್ಕಂತ ದಶಮುಖ ರಾವಣ. ಲಂಕಕ್ಕ ಅಧಿಪತಿ ಆಗಿರ್ತಕ್ಕಂತ ದಶಮುಖ ರಾವಣ ಇವನು ಕೆಟ್ಟ ನಾದ ಮಾಡಿದ. ಶ್ರೀರಾಮನ ಚಂದ್ರನ ಹೆಂಡತಿ ಆಗಿರ್ತಕ್ಕಂತ ಮತೋಶ್ರೀ ಆಗಿರ್ತಕ್ಕಂತ ಭೂಮಿ ತೂಕವನ್ನು ಹೊಂದಿರತಕ್ಕಂತ ಯಾರ್ರಿಪ್ಪ? ಆ ಸೀತಾ ಮಾತೆ ಮೇಲೆ ಕೆಟ್ಟ ನಾದವನ್ನ ಮಾಡಿದ ದಶಮುಖ ರಾವಣ. ಹೌದು. ಅಂತ ಕೆಟ್ಟ ನಾದವನ್ನ ಮಾಡಿರ್ತಕ್ಕಂತ ರಾವಣ 6 ಕೋಟಿ ಆಯುಷ್ಯವನ್ನ 6 ಕೋಟಿ ಮಾಡಿ ಹಾಳಾಗಿ ಹೋಗ್ಯಾನ ಅನ್ನತಕ್ಕಂತ ಮಾತ. ನಾದ ಮಾಡಿದಕ್ಕಾಗಿ, ಇದು ಕೆಟ್ಟ ನಾದ ಮಾಡಿದಕ್ಕಾಗಿ ಅವ್ ಹಾಳಾಗಿ ಅನ್ನತಕ್ಕಂತ ಮಾತು ಬಸವಣ್ಣ ಹೇಳ್ಯಾರ. ಹೌದೌದ್ರಿಪ್ಪ. ಹೌದಾ? ಹೌದು. ಇನ್ನ ಭಕ್ತಿಗೆ ಭಗವಂತ ಒಲಿತು ನಡಲಾಕ ಕಾರಣ ಏನಪ್ಪ ಅಂತ ಕೇಳಿದ್ರ, ಭಕ್ತಿಗೆ ಭಗವಂತ ಫ್ರೀ ಇರ್ಲಾಕ ಕಾರಣ ಏನು? ಈಗ ಹೆಂಗಪ್ಪ ಅಂತ ಕೇಳಿದ್ರ, ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತಿಯನ್ನ ಮಾಡುತ್ತಿದ್ಲು ಹೇಮರೆಡ್ಡಿ ಮಲ್ಲಮ್ಮ. ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತಿಯನ್ನು ಮಾಡ್ತಿದ್ಳು ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮನನ್ನ ಯಾರಿಗೆ ಕೊಟ್ಟು ಲಗ್ನ ಮಾಡಿದ್ರಪ್ಪ ಅಂತ ಕೇಳಿದ್ರ, ಹುಚ್ಚ ಭರಮಗ ಕೊಟ್ಟು ಲಗ್ನ ಮಾಡಿದ್ರು. ಹುಚ್ಚ ಬರಮಗ. ಹುಚ್ಚ ಕಂಡಿದ್ರು ಸಹಿತ ಮೆಚ್ಚಿ ಬಾಳೆಯನ್ನ ಮಾಡುತ್ತಿದ್ಲು ಹೇಮರೆಡ್ಡಿ ಮಲ್ಲಮ್ಮ. ಹೌದೌದಪ್ಪ. ಇಂತ ಪತಿವೃತ ಆಗಿರ್ತಕ್ಕಂತ ಮಲ್ಲಮ್ಮನಿಗೆ ಯಾರು ಕಾಡ್ರಪ್ಪ ಅಂತ ಕೇಳಿದ್ರ, ಅವರ ಅತ್ತಿ ಆಗಿರ್ತಕ್ಕಂತ ಪದ್ಮಮ್ಮ. ಹೌದು. ಮಲ್ಲಮ್ಮನ ಅತ್ತೆ ಆಗಿರ್ತಕ್ಕಂತ ಪದ್ಮಮ್ಮ ಕಾಡ್ಲು ಯಾರಿಗೆ? ಮಲ್ಲಮ್ಮನಿಗೆ. ಹೌದು. ಹ್ಯಾಂಗ ಕಾಡ್ಲಪ್ಪ ಅಂತ ಕೇಳಿದ್ರ, ಮಲ್ಲಮ್ಮ ತಂದಿರ್ತಕ್ಕಂತ ಹೊಸ ಸೀರೆಯನ್ನ ಕಸ್ಕೊಂಡ ಹಳೆ ಸೀರೆ ಕೊಟ್ರು. ಮಲ್ಲಮ್ಮ ತಂದಿರ್ತಕ್ಕಂತ ಹೊಸ ಸೀರೆಯನ್ನ ತವರ ಮನೆಯಿಂದ ತಂದಿರ್ತಕ್ಕಂತ ಹೊಸ ಸೀರೆ ಕಸ್ಕೊಂಡ ಹಳೆ ಸೀರೆ ಕೊಟ್ರು. ಹೌದು. ಅವರಲ್ಲಿ ಉರ್ತಕ್ಕಂತ ಒಳ್ಳೆ ಅಮೃತದ ಅಡಿಗೆಯನ್ನ ಬಿಟ್ಟು, ಅಮೃತದ ಅಡಿಗೆಯನ್ನ ಬಿಟ್ಟು, ತಮ್ಮ ಮನೆಯಲ್ಲಿರ್ತಕ್ಕಂತ ಅಮೃತದ ಅಡಿಗೆಯನ್ನ ಬಿಟ್ಟು ಹಳಚಿದ ಅಂಬಲಿ ಕಟ್ಟಿ ದನ ಕಾಯ್ಲಿಕ್ಕೆ ಕಳಿಸಿರು ಮಲ್ಲಮ್ಮನಿಗೆ. ಹೌದು. ಈ ಮಲ್ಲಮ್ಮ ನನಗ ಹರಕ ಸೀರೆ ಕೊಟ್ಟಾಳ ಅಂತ ಹೇಳಿ ತನ್ನ ಮನಸ್ಸಿನಾಗ ಸಂಕಲ್ಪ ಮಾಡ್ಕೊಲಿಲ್ಲ. ನನಗ ಹಳಚಿದ ಅಂಬಲಿ ಕೊಟ್ಟಾರಂತ ಸಂಕಲ್ಪ ಮಾಡ್ಕೊಲಿಲ್ಲ. ಬೇಜಾರು ಮಾಡ್ಕೊಲಿಲ್ಲ. ಏನು ಬೇಜಾರು ಮಾಡ್ಕೊಲಿಲ್ಲ, ಮನಸ್ಸಿಗೆ ತ್ರಾಸ ತೋಲಿಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನ ಮೇಲೆ ಭಕ್ತಿಯನ್ನ ಇಟ್ಟು ಆ ಕಿನ್ನಾರವನ್ನು ಹೊಡ್ಕೊಂಡು ದನಗಳ ಕಾಯ್ಲಿಕ್ಕೆ ಹೋದಂತ ಸಂದರ್ಭ ಒಳಗ ಅಕ್ಕಿ ಭಾವ ಭಕ್ತಿಯನ್ನ ನೋಡಿ ಅಕ್ಕಿ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶ್ರೀ ಗುರು ಮಲ್ಲಯ್ಯನೇ ಬಂದ ಅಲ್ಲಿ ಹಳಚಿದ ಅಂಬಲಿ ಅಮೃತ ಉಂಡು ಹೋಗ್ಯ ನೀನ್ ಆತ್ಮಿ ಬಂಧುಗಳೇ. ಹೌದೌದಪ್ಪ. ಇದು ಯಾತ್ರ ಸಲುವಾಗಿ ಭಗವಂತ ಪ್ರಿಯಾಗಿ ಬಂದವನು. ಯಾತ್ರ ಸಲುವಾಗಿ ಸರ ಮಲ್ಲಮ್ಮ ಇಟ್ಟಿರ್ತಕ್ಕಂತ ಒಳ್ಳೆ ಭಾವ ಭಕ್ತಿಗಾಗಿ ಭಗವಂತ ಪ್ರಿಯಾಗಿ ಬಂದಾನ ಅನ್ನತಕ್ಕಂತ ಮಾತನ್ನೇ ಬಸವಣ್ಣ ಹೇಳ್ತಾರೆ. ಹೌದೌದ್ರಿಪ್ಪ. ಅದಕ್ಕಾಗಿ ಇನ್ನ ಒಂದು ಮಾತು ಪ್ರಾಶಿನಾಗ ಹೆಂಗಪ್ಪ ಅಂತ ಕೇಳಿದ್ರ, ಕ್ರಾಸಿನಾಗ್ರಿ ಕ್ರಾಸ ಅಲ್ಲ ಪ್ರಾಸ. ಕ್ರಾಸ್ ಅಂದ್ರೆ ಏನು? ಒಂದು ದಂಡಿಗೆ ಒಂದು ರ ಅಂತ ಹೇಳಿ ಒಂದು ಬಂದಿತ್ತಪ್ಪ ಅಂದ್ರೆ ಉಸಿರು ಬಿಡಗಲ್ ರನೇ ಬರ್ತಿರ್ಬೇಕು. ಅದು ಎಲ್ಲಾ ಮಾತಿಗೆ ರನೇ ಬರ್ಬೇಕು. ಇದಕ್ಕೆ ಪ್ರಾಸ ಅಂತ ಕರೀತಾರ. ಇನ್ ಕ್ರಾಸ್ ಅಂತ ಎದಕ್ ಕರೀತಾರು? ಕ್ರಾಸ್ ಅಂತ ಎದಕ್ ಕರೀತಾರಪ್ಪ ಅಂತ ಕೇಳಿದ್ರೆ, ಈ ಕಡೆ ನಾಲ್ಕು ಹಾದಿ ಹೋಗಿತ್ತು ಅಂದ್ರೆ ಯಾಕಡೆ ಬೇಕಾದ್ರೆ ಕ್ರಾಸ್ ಮಾಡ್ಕೊಂಡು ಹೋಗ್ಲಕ್ಕ ಕ್ರಾಸ್ ಅಂತಾರ. ತ್ರಾಸ್ ಅಂತ ಎದಕ್ ಕರೀತಾರು? ಕ್ರಾಸ್ ಅಂತ ಎದಕ್ ಕರೀತಾರಪ್ಪ
ಅಂತ ಕೇಳಿದ್ರೆ ಇವ್ ಕುಮಾರಣ್ಣ ಏನಾರ ಹಾಡ್ಲತ್ತ ಪ್ರಕಾಶ್ ಅಣ್ಣ ಹಾಡ್ಲತ್ತ ಇದನ್ನ ನನಗ್ಯಾಕೆ ಹಿಂಗ ಹಾಡ್ಲಾಕ ಹೊರವತ್ತು ನಾ ಯಾವಾಗ ಹಾಡ್ಲಿ ನಾ ಯಾವಾಗ ಬೆಳೆ ಅಂತೇಳಿ ಒಳಗೆ ಏನ್ ತ್ರಾಸ ಆಗ್ಲಕತ್ತದ್ಲೆ ಇದು ತ್ರಾಸ ಇದಕ್ಕೆ ತ್ರಾಸ ಹತ್ತಾರ. ಹೌದೌದ್ರಿಪ್ಪ. ಮತ್ತ ಕೆಲವೊಬ್ಬರ ಕಡೆ ತ್ರಾಸ ಬಾಳ ಆಗ್ಲತ್ತ ಈಗ ಸದ್ಯ. ಆ ತ್ರಾಸ ಕಡೆ ಹೋಗ್ಬೇಡ್ರಿ ನೀವು. ಆ ತ್ರಾಸ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಈ ನಮ್ ಸಿದ್ದರಾಮಯ್ಯ ಸಾಹೇಬರು ಬಂದ್ ಏನ್ ಮಾಡ್ರಪ್ಪ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಅಂತ ಹೇಳಿ ಮಾಡ್ಬಿಟ್ರ ಅವ್ರು. ಸಿದ್ದರಾಮಯ್ಯ ಸಾಹೇಬ್ರು ಬಸ್ ಫ್ರೀ ಅಂತ ಹೇಳಿ ಆ 5 ಯೋಜನೆದೊಳಗೆ ಇದೊಂದು ಯೋಜನೆ ಅಂತ ಹೇಳಿ ಬಸ್ ಫ್ರೀ ಏನ್ ಮಾಡಲ್ಲ. ಅದ್ರೊಳಗ ನಾ ಮುಂದ ನೀ ಮುಂದ ಅಂತ ಹೇಳಿ ಏನಾಗ ಬಹಳ ತ್ರಾಸ ಆಗ್ಲತ್ತೈತಿ. ಹೆಣ್ಮಕ್ಳಿಗೆ ಗೊತ್ತು ಗಂಡ ಮಕ್ಕಳಿಗೆ ಗೊತ್ತು. ಹೌದೌದ್ರಿಪ್ಪ. ಆ ಟಿಕೆಟ್ ತಗೊಂಡ್ರೆ ಟಿಕೆಟ್ ರೊಕ್ಕಿಂದ ಕೂತಿರ್ತಾರ ಹೆಣ್ಮಕ್ಳು. ಅವ್ರು ಹಿಂಗ್ ಕಾಲ್ ಹಾಕೊಂಡು ಕೂತಿರ್ತಾವ. ಹೌದು. ಇವ್ ಗಂಡಸರ ಇವ್ ಹಿಂಗ್ ಸೋತ್ ಬಿದ್ದು ನಿಂತಿರ್ತಾವ ಹಿಂಗ. ಹೌದೌದು. ಈ ತ್ರಾಸ ಬೇರೆ ಇದು ತ್ರಾಸದೊಳಗ ತ್ರಾಸ ಬರ್ಕದಾವ. ಕ್ರಾಶಿನಾಗ ಕ್ರಾಸ್ ಅದಾವ, ಪ್ರಾಶಿನಾಗ ಪ್ರಾಸ್ ಅದಾವ. ಹೌದೌದು. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಪ್ರಾಶಿನಾಗ ಮಾತ ಹೆಂಗ್ರಿಪ್ಪ ಜಗತ್ತಕ್ಕೆ ಜಾಯಿರ ಜಾಗ್ರತ ಪೂರ ಅದಕ್ಕ ಸದ್ಯ ಕರಿತಾರ ಈಗ ಹುನಜಂತಿಯ ಊರ. ಜಗತ್ತಕ್ಕೆ ಜಾಯಿರ ಜಾಗ್ರತ ಪೂರ ಅದಕ್ಕ ಸದ್ಯ ಕರಿತಾರ ಈಗ ಹುಲಜಂತಿಯ ಊರ. ಮಹಾರಾಷ್ಟ್ರ ಎಂಬುದು ಮಾಣಿಕ್ಯದ ಗುಂಪ, ಕರ್ನಾಟಕ ಎಂಬುದು ಗಂಧ ಕಸ್ತೂರಿಯ ಗುಂಪ. ಹೌದೌದು. ಹುಲಜಂತಿಗೆ ಕರಾರ ನಮ್ಮ ಹುಲಿ ಅಡಿಯಪ್ಪ ಮಹಾರಾಜರು ಹುಲಿಗಳ ಗುಂಪ ಅಂತಕ್ಕಂತ ಮಾತನ್ನ ಹೇಳ್ಯಾರ. ಇಂತ ಮಾತು ಹೇಳಿ ನೀವು ಬರೀ ಪಂಪ್ ಹಾಕಬೇಡ್ರಿ. ಹಂಗೇನಿಲ್ಲ. ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಇಲ್ಲಿ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಮಾತಾಡಿದ್ರ ಆ ವಿಷಯಕ್ಕೆ ಹೋಗಕ್ಕಿಂತ ಮೊದಲ ಅದ ಮಾತು ಹೆಂಗ ನೆನಪಿಗೆ ಬರ್ತೈತಿ ಅಂತ ಕೇಳಿದ್ರ ಹೆಂಗ ಬರ್ತೈತ್ರಿಪ್ಪ ಮಾತು ನಿಮಗ? ಆಡಿದರೆ 3 ಹೂಡಿದರೆ 3. ಆಡಿದರೆ 3 ಹೂಡಿದರೆ 3. ಬ್ರಹ್ಮ ವಿಷ್ಣು ಮಹೇಶ್ವರ ಇವರ 3 ಮಂದಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವರ 3 ಮಂದಿ, ಹಣಿ ಮ್ಯಾಲ ಈ ಬತ್ತಿ ಗೆರಿಗಳ 3, ಮಹಾದೇವನ ಕೈಯಾಗ ತಿರುಸುಲ ಕಟ್ಟಿಸುಲಗಳ 3. ಹೌದು. ಏನು 3? ಒಲಿಗೆ ಕಲ್ಲ 3, ಚಪ್ಪ ಕಪಾಬಸಿ ಚಾ ಇದ್ರಾಗ 3. ನನಗೊಂದು ಹೇಳ್ಯಾರು. ಏನ್ ಹೇಳ್ಯಾರ ನಿನಗ್ ಮಾತಾ? ನನಗೊಂದು ಸಾಣದ ಮಾತು ಏನ್ ಹೇಳ್ಯಾರ ಹೇಳು. ಹೇಳು. ಗಂಡಸರಿಗೆ ಇಬ್ಬಿಬ್ರು ಹೆಂಡ್ರ ಇರ್ಬೇಕತ್ತ, ಒಕ್ಕಲಿಗೆ 3 ಎತ್ತು ಬೇಕತ್ತ. ಯಾಕೋ ಇವೆಲ್ಲ 2 ಎತ್ತ ಮೇಸುದ ಕಟ್ಟಿ ಹಿಡ್ದದ, 1 ಹೆಣ್ಣು ಹೆಂಗಸರಿಗೆ ಸಾಕೋದ ಕಟ್ಟಿ ಹಿಡ್ದದ, 2 ತಗೊಂಡು ಏನ್ ಮಾಡಾವ ನೀನು? 2 ಅಂದ್ರೆ ಯಾಕತ್ ಕೇಳು. ಯಾಕದ? ಒಬ್ಬ ಹೆಣ್ಮಗಳೆಲ್ಲರ ಡಿಲಿವರಿಗೆಲ್ಲ ಹೋದಳು ಅಂದ್ರ ಮತ್ತೊಬ್ಬ ಕಡಿಗೆ ತ್ರಾಸ ಆಗಬಾರ್ದು ಅಂತೇಳಿ ಮತ್ತೊಬ್ಬರಿಗೆ ಮಾಡ್ಕೊ ಅಂತಾರ ಅವ್ರು. ಮಾಡ್ಕೊ ಅಂದ್ರ ಅವ್ರು. ಮತ್ತಿಂದ 3 ಎತ್ತ ಬಿತ್ತು ಹೇಳ 1 ಎತ್ತು ಕುಂಟಿಗೆ ಬಿತ್ತಂದ್ರ ಬಿತ್ತು ಕೊಳೆ ಆಗಬಾರ್ದು ಅಂತೇಳಿ ಮತ್ತ 3 ಎತ್ತ ಮಾಡಂದಾರ ಅವ್ರು. ಹೌದೌದೌದು. ಅದ್ರ ಒಂದ್ರಾಗ ಒಂದ್ ಆಗ್ತೈತಿ ಅಂತ ಹೇಳಿ. ಹೌದು. ಈಗ ನಿನ್ ಕಾಲ ನಾನು ಎತ್ತಿನ ಕಡೆ ಇರ್ಲಿ ಒಂದ್ ವಿಚಾರ ಹೇಳ್ತೀನಿ ಕೇಳ್ಕೊಂಬಾರಣ. ಯಾರ ಕಲಾವಿದಪ್ಪ? ಇದು ಏನ್ 2 ಹ್ಯಾಂಡ್ರಿ ಇರ್ಲತ್ತಂದ್ರ ನೀ 2 ಹ್ಯಾಂಡ್ರಿ ಇರೋದು ಬಾಳ ಕಟ್ಟಿನದ, ಬಾಳ ಹೈರಾಣದ ಅಗದ. 2 ಹ್ಯಾಂಡ್ರ ಅದಾವ್ದು. ಬಾಳ ಹೈರಾಣದ. ಈ ಇಂಗಳಗಾವಿ ಅಂತ ಒಂದು ಗ್ರಾಮದೊಳಗ ಚೇರ್ಮನಿಗೆ 2 ಹ್ಯಾಂಡ್ರಿ ಇದ್ರು. ಇಂಗಳಗಾವಿ ಗ್ರಾಮದಾಗ ಚೇರ್ಮನಿಗೆ 2 ಹ್ಯಾಂಡ್ರು. ಇಂಗಳಗಾವಿ ಗ್ರಾಮದಂತ ಒಂದು ಗ್ರಾಮ. ಈ ಗ್ರಾಮದಾಗ ತಾನು ಮತ್ತೆ ಹುಡುಕಾಡಿ ಕೊಡ್ಲಾಕ್ ಹೋಗುನು. ಈ ಗ್ರಾಮದಂತ ಗ್ರಾಮ. ಹೌದು. ಅದಕ್ಕಾಗಿ ಸುಮ್ಮ ಅಂತರಿಟ್ಟು ಮಾತಾಡೋದ. ಹೌದೌದು. ಅದಕ್ಕಾಗಿ ಇಂಗಳಗಾವದಂತ ಒಂದು ಗ್ರಾಮ, ಅದ್ರೊಳಗ ಗ್ರಾಮದಾಗ ಒಂದು ಚೇರ್ಮನ್ಗೆ, ಆ ಊರ್ ಚೇರ್ಮನ್ಗೆ 2 ಹ್ಯಾಂಡ್ರಿ ಇದ್ರು. 2 ಹ್ಯಾಂಡ್ರಿ ಇದ್ರು. ಹ್ಯಾಂಡ್ರಿದ್ದಾಕಲ ಇವ ಚೇರ್ಮನ್ ಆಗಿರ್ತಕ್ಕಂಥ ಒಂದು ಭಾರಿ ದೊಡ್ಡ ಜಾತ್ರೆ ಮಾಡಿದ್ ದುರ್ಗವ್ ಜಾತ್ರೆ. ಆ ದುರ್ಗವ್ ಜಾತ್ರೆಗಾಗಿ ಇಂಥವ್ 2 ಡೊಳ್ಳಿನ ಹಾಡಿಕೆ ಕಲಾ ಗಾಯನ ಸಂಘ ಕರೆಸಿದ್ರು. ಈ ಕಡೆ ಆ ಡೊಳ್ಳಿನ ಮೇಳವ್ರು ಹಾಡ್ಲತ್ತಿದ್ರು. ಆ ಹಾಡದ್ರ ಚೇರ್ಮನ್ ಅಕಡೆ ಓಡಾಡ್ತಿದ್ದ. ಚೇರ್ಮನ್ ಮತ್ತೆ ಮೇಳ ತಂದನ ನಾಡ್ ರೊಕ್ಕ ಹಂಗ್ ಕೊಡುದು ಏನ್ ಮಾಡುದು, ಈಗ ಬೆಲ್ಲ ತಂದ್ ಹಿಡುದು, ಎಲೆ ಅಡಿಕೆ ತಂದ್ ಹಿಡುದು. ಆ ಚೇರ್ಮನ್ ಕೆಲಸ ಇತ್ತು, ಅದು ಮಾಡ್ಲಿಕ್ಕೆ ಹತ್ತಿದ್ದ. ಹೌದೌದು. ಅಂತ ತರಾಗ ಒಮ್ಮೆ ಏನಾಗಿ ಬಿಡ್ತಪ್ಪ ಅಂದ್ರ ಚೇರ್ಮನ್ ಮೊದಲೇ ಹೆಂತಿಗೆ ಥೂ ಬಂದ್ ಬಿಡ್ತು. ಮಾರ ಹಾಡಾಗ. ಹೌದೌದು. ಮಾರ ಹಾಡಾಗ ಹೇಳ್ತಾವ. ಸತ್ಯ ಸಿದ್ಧರ ಮಾರ ಹಾಡಾಗಿ ಹೆಣ್ಮಗಳಿಗೆ ಅದು ದೇವ್ ಗೊತ್ತಿಲ್ಲ, ದೇವ್ರು ಗೊತ್ತಿಲ್ಲ. ಏನ್ ಮಾಡ್ಲತ್ಲಿಕ್ಕೆ ಸಾವ್ಕಾಸ್ ಹಿಂಗ ಮಾಡ್ಲಿಕ್ಕೆ ಹತ್ತ ಹೆಣ್ಮಗಳು ಕಸಕ್ತನ ಆಗಿರ್ತಕ್ಕಂಥವ್ರು ಏನ್ ಮಾಡ್ರಿ, ಹೇ ಯಾಕ ಯವ್ವ ಅಂತ ಹೇಳಿ ಆ ಹೆಣ್ಮಗಳಿಗೆ ಕಾಲು ಹಿಡಿದ್ರು. ಏನ್ ಹೇಳ್ತಾಳ ಹೆಣ್ಮಗಳಂದು, ಹೇ ಮಗನ ನೀವು ಕಾಲ ಕೈ ಹಿಡಿದ್ರ ಹೋಗುವಂತ ದೇವಲ್ರಿ ಇದು. ಅದಕ್ಕೆ ಹೋಗ್ತದ ದೇವ್ರ. ಇದು ಎಂತದಕ್ಕೆ ಅದಕ್ಕೆ ಹೋಗ್ತದ. 1-2 ಮಾತುಗಳು ಕೇಳಿಸ್ಕೊರಿ, ಅದನ್ನ ಹೇಳ್ತೀನಿ ಕೇಳಿಸ್ಕೊರಿ ಅಂದ ಹೆಣ್ಮಗಳು. ಹೇಳವ್ವ ತಂದ್ಲು. ಹೇಳವ್ವ ಕಾಲು ಹಿಡಿದ್ರು. ಹೌದು. ಅದಕ್ಕಾಗಿ ನೋಡುವ, ಈಗ ಸದ್ಯ ನಾವು ಹೋಗ್ಬೇಕಾದ್ರ ನೀವು ದುರ್ಗೋಣ ಜಾತ್ರೆಗೆ ಅಂಬಲಿ ಕಿಚಡಿ ಮಾಡಿರಿ, ಇಷ್ಟು ಮಾಡಿಬಿಟ್ರ ಹೋಗಂಗಿಲ್ಲ. ಇದ್ರ ಮುಂದೊಂದು 3 ವರ್ಷ ದೊಡ್ಡ ಕೋಣ ಕಡಿಬೇಕಂದ್ಲೈತಿ. ದೇವ್ರು ಬಂದ. ಇದೆಲ್ಲ ಊರ್ ಮಾತಾತು, ಕೋಣ ಕಡ್ದ ಇದೊಂದು ಸುದ್ದಾತು, ಇನ್ನೊಂದು ಮಣಿ ಮಾತತಿ. ಆ ಚೇರ್ಮನ್ ಕರಿ ಅಂತ ಮೇನ ಗಂಡ ಇದ್ದ ಮಗ ಚೇರ್ಮನ್ ಗಂಡ ಇದ್ದ ಇನಿ ಹಾಂತಿ ಅಂತ
ಹೋಗ್ಬೇಡ ಹೆಂಡತಿ ಕಾಲ ಚೇರ್ಮನ್ ಗಂದ್ರೆ ಹ್ಯಾಂತಿ ಅಂತ ಹೇಳಿ ಅಳ್ಳಾಕ್ ಹೋಗ್ಬೇಡ ಮ್ಯಾಲ ರೂಪಟ್ಟ ಹ್ಯಾಂತಿದ ಒಳಗ್ ತುರ ದೇವ್ರದಾಳ ಒಳಗ್ ದೇವ್ರದಾಳ ಹೆಂಡತಿ ತಿಳಿಬೇಡ ದೇವ್ರ ಹತ್ರ ಕಾಲ ಹಿಡಿ ದೇವ್ರದ ಏನೋ ಒಂದು ಮಣಿ ಮಾತತ್ ಹೇಳ್ತಾನ ಅಂತೇಳಿ ಕರಿಯೋತ ಹಿಡಿಯೋ ಕಾಲ ಅಂದ್ರು ಚೇರ್ಮನ್ ಆಗಿರ್ತಕ್ಕಂಥ ಗಸಕ್ಕ ಎಡ್ಡು ಕಾಲ್ ಹಿಡ್ದ ಏನಂತಾರೆ ಹೆಂಡತಿಗೆ ಹೇಳವ್ವ ಅಂದ ಬರೇ ಹೇಳವ್ವ ಅಂದ್ರ ಆಗುದಿಲ್ಲ ಮಗನ ಯಾವಾಗ ನೀನು ಹೊಸ ಕುದುರೆ ಬಂದದ ಹಾಗೆ ಹಳೆ ಕುದುರೆ ಕಡೆ ಬರಲಾಗ್ಯದಲ್ಲೋ ಹೊಸ ಕುದುರೆ ಬರತ್ಲೆ ಹಳೆ ಕುದುರೆ ಕಡೆ ಬರೋಲಾಗ್ಯದ ಹಳೆ ಕುದುರೆ ಕಡೆ ಬರಲಾಗ್ಯದಲ್ಲೋ ಅನ್ಲಾಕಿ ಹೊಸ ಕುದುರೆ ಹಳೆ ಕುದುರೆ ಅಂದ್ರೆ ತಿಳಿಲ್ರಪ್ಪ ನಮಗಿದು ಆ ಹೊಸ ಕುದುರೆ ಹಳೆ ಕುದುರೆ ಕೆಲವೊಬ್ರಿಗೆ ತಿಳಿತು ಕೆಲವೊಬ್ರಿಗೆ ಇಲ್ಲ ತಿಳಿಲಿಲ್ಲ ಅದಕ್ಕಾಗಿ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಅವ್ ಏನ್ ಚೇರ್ಮನ್ ಆಗಿರ್ತಕ್ಕಂಥ ಎರಡನೇ ಹಂತಿನ ಮಾಡ್ಕೊಂಡು ಏನ್ ಬಂದಿದಲ್ಲ ಮೊದಲನೇ ಹಂತಿ ಕಡೆ ಹೋಗಿಲಾಗಿದ್ದೀವ ಹೌದು ಅದಕ್ಕೆ ಹೊಸ ಕುದುರೆ ಹಳೆ ಕುದುರೆ ಅದಕ್ಕಾಗಿ ಒಳಗೆ ಯಾವಾಗ ಎರಡು ಹೆಂಡ್ರಿತ್ತಂದ್ರೆ ಹೆಣ್ಮಕ್ಳು ದೇವಿಗೆ ಗಣ್ಣ ಕಾಲ್ ಹಿಡಿಸ್ತಾರ ಹೇಳಕ್ ಬರೋದಿಲ್ಲ ಹೌದೌದ್ರಿಪ್ಪ ಅದಕ್ಕಾಗಿ ಇರ್ಲಿ ಒಂದೊಂದೇ ಮಾಡ್ಕೊತ ನೀವು ಈ ಮಾತು ಹೇಳ್ದ ಗಂಡ್ರು ಬಹಳ ಚಲೋ ಇರ್ತಾರ ಏನ್ ಮಾಡ್ತಾರ ಅವ್ರ ಗಂಡ ಕಂಡಕ್ಟರ್ ಇದ್ದತ್ತ ಗಂಡ ಕಂಡಕ್ಟರ್ ಇದ್ದತ್ತ ಬಸ್ನಾಗ ಹೆಂಟ್ ಹೊಂಟಿಳತ್ತ ಹೌದಾ ಹೆಂಟ್ ಹೊಂಟಿಳತ್ತ ಟಿಕೆಟ್ ಹರ್ಕೋತ ಕಡೆ ಬಂದತ್ತವ ಅಕ್ಕಿನ ನಾವು ಟಿಕೆಟ್ ಹರ್ಕೋತ ಬರೋದೊಳಗೆ ಹ್ಯಾಂತ್ ಮ್ಯಾಗ ಬಂದಾಗ ಮಾಡ್ಲತ್ತಲತ್ತ ಏನ್ ಮಾಡ್ಲತ್ತ ಎಲ್ಲ ಬಂದಳತ್ಕೂ ಹೊಡ್ಲತ್ತ ಅವ ಒಂದತ್ ಕಂಡಕ್ಟರ್ ಇನ್ಕ ನೀವ್ ಒಬ್ಬಕಿನ ಇದ್ದಿ ಒಂದ ಟಿಕೆಟ್ ಕೊಡ್ತಿದ್ವಿ ಎಲ್ಲ ಒಂದೊಂದು ಕೊಡೊಂದತ್ತ ಹಂಗಾಗಿ ಬರ್ದೆ ಅವರ ಯಾಕಂದ್ರ ಒಂದಕ್ಕೊಂದ ಹಜಾಮನ ಕೈ ಮೇಲೆ ನಿಜಾಮನ ಕೈ ಹಿಂಗ್ ಒಂದ್ಕೊಂದ್ ಇರ್ತಾವ ಲೆಕ್ಕಾಚಾರ ಆ ಕಡೆ ಹೋಗೋದ್ ಬೇಡ ಹೌದೌದ್ರಿಪ್ಪ ಏನೋ ಮನೋರಂಜನೆಗೋಸ್ಕರವಾಗಿ ಕೆಲವೊಂದಿಷ್ಟು ಮಾತುಗಳನ್ನ ಮಾತಾಡದ ಇನ್ನು ನೇರವಾಗಿ ವಿಷಯ ಕಡೆ ಬರುದದ ಹೌದೌದು ಇದೇನೋ ಒಂದು ಮನೋರಂಜನೆಗೋಸ್ಕರವಾಗಿ 4 ಮಾತ ಇರ್ಲತ್ ಹೇಳಿ ಮಾತಾಡದ ಎಲ್ಲಿ ವಿಷಯ ನಡೀತದ ಕೇಳ್ರಿ ಬಂಧುಗಳೇ ಏನ್ರಿಪ್ಪ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ಕೆಲವೊಂದಿಷ್ಟು ಸಂವಾದ ಇಟ್ಕೊಂಡ್ ಬಂದ್ರವ್ರು ಹೌದೌದು ಬಾಳ್ ಇಟ್ಟಾರ ಅಲ್ಲಿ ತಕ್ಕ ಹೋಗೋದ್ ಬೇಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಹೌದೌದು ನೇರವಾಗಿ ವಿಷಯಕ್ಕೆ ಬರುದದ ಹೌದಾ ಆ ಗುರು ಮತ್ತು ಶಿಷ್ಯ ಪ್ರಥಮದಾಗ ಮಾತಾಡ್ಕೊಂತ ಮತ್ತ ಗುರು ದೇವ್ರ ಹೆಂಡತಿ ಗಂಡ ಶಾಂತಿ ಹಂಗ ಅತ್ತಿ ಸಸಿ ಅಂತ ಇಂತ ಮಾತಾಡಿದ್ರೆ ಮೇನ್ ಪಾತ ಏನ್ ಕೇಳಿದ್ರ ಏನ್ರಿಪ್ಪ ಗುರು ಮತ್ತು ಶಿಷ್ಯ ಆ ಜಗತ್ತಿನೊಳಗ ಗುರು ಅನ್ನತಕ್ಕಂತ ಹೆಂಗದಾನ ಶಿಷ್ಯ ಅನ್ನತಕ್ಕಂತ ಹೆಂಗದಾನ ಗುರು ಅನ್ಸ್ಕೋಬೇಕಾದ್ರ ಶಿಷ್ಯ ಬೇಕ ಶಿಷ್ಯ ಅನ್ಸ್ಕೋಬೇಕಾದ್ರೆ ಗುರು ಬೇಕು ಹೌದು ಆ ಗುರು ಇಲ್ಲದೆ ಅವನ ಶಿಷ್ಯ ಶಿಷ್ಯ ಇಲ್ಲ ಗುರು ಅಲ್ಲ ಹೌದು ಅದಕ್ಕಾಗಿ ಇದರೊಳಗ ಅವ್ರು ಗುರು ಮಾಡಿರ್ತಕ್ಕಂತ ಕೆಲಸ ಗುರುವಿನ ಪಾತ್ರ ಮಾತಾಡದ ಶಿಷ್ಯ ಮಾಡಿರ್ತಕ್ಕಂತ ಕೆಲಸ ಶಿಷ್ಯನ ಪಾತ್ರ ಮಾತಾಡದ ವಿಷಯಗಳನ್ನೇ ಮಾತಾಡಿದ್ರೆ ಕುಲಕ ಕುಂದ್ ಹತ್ತಿರಬಾರ್ದು ಧರ್ಮಕ್ಕೆ ಧಕ್ಕೆ ಆಗಿರಬಾರ್ದು ಜಾಡಿ ಬಂಡಾರಕ ಕಳಂಕ ಬಂದಿರಬಾರ್ದು ಸಿದ್ಧರ ವಿಷಯಗಳನ್ನ ಛಿದ್ರ ಮಾಡ್ತಾ ಹೋಗಿದ್ದೆ ಆದ್ರ ಭಂಡಾರಕ್ಕಾಗ್ಲಿ ಎದಕ್ಕಾಗ್ಲಿ ಕುಂದ್ ಹತ್ಲಾರ್ದಂತ ವಿಷಯಗಳನ್ನ ಮಾತಾಡ್ಕೊತ ಬರೋದದ ಅದಕ್ಕಾಗಿ ಸುಮ್ನೆ ಅದಾತು ಇದಾತು ಹಾಗಲಾತು ಕುಂಬಳತ್ತು ಮಾತಾಡೋದಿಲ್ಲ ಇಲ್ಲಿ ನೇರವಾಗಿ ವಿಷಯ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಇದು ಗುರು ಶಿಷ್ಯರೊಳಗ ನಮಗ್ ಯಾವ್ದು ಪಾಲ ಇರ್ಲಿಪ್ಪ ಅಂತ ಕೇಳಿದ್ರ ಗುರು ಅನ್ನತಕ್ಕಂತ ಪಾಲ ನಮಗಿರ್ಲಿ ಕಲಾವಿದರಿಗೆ ಆಗಿರ್ತಕ್ಕಂಥ ಒಳ್ಳೆ ಕಲಾವಿದರಿಗೆ ಶಿಷ್ಯನ ಪಾಲ ಅವ್ರಿಗೆ ಉಳಿತದ ಶಿಷ್ಯನ ಪಾಲ ಅವ್ರು ಹ್ಯಾಂಗ್ ಬೆಳೆಸ್ತಾರ ಹೆಂಗ್ ಮಾತಾಡ್ತಾರ ನೋಡ್ಲಿಕ್ ಬರ್ತದ ಆ ಗುರುವಿನ ಪಾಲ ಮೂಲ ಬಡ್ಡಿ ಪಾಯ ಹೇಳ್ಕೊಂಡೆ ಹೋಗ್ಲಿಕ್ ಬರ್ತದ ಆ ಒಳ್ಳೆ ಕಲಾವಿದರ ಯಾವ ನಮ್ಮ ಸರ್ವಜ್ಞ ಮೂರ್ತಿಗಳಾಗಿರ್ತಕ್ಕಂಥವ್ರು ಸರ್ವಜ್ಞ ಮೂರ್ತಿ ಅಂದ್ರೆ ಒಬ್ಬ ಮಹಾಜ್ಞಾನಿ ದ್ವಾಪಾರ ಯುಗದೊಳಗ ಆಗಿ ಹೋಗಿರ್ತಕ್ಕಂಥ ಸರ್ವಜ್ಞ ಮಹಾಜ್ಞಾನಿ ಅಂತ ಕರೆದಾರ ಅವ್ರಿಗೆ ಅಂತ ಜ್ಞಾನಿಗಳ ಮಾತು ಹೇಳ್ಯಾರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಹಳ್ಳಿ ಗುರುಡರ ಕೂಡ ಹೋಗಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಒಂದು ಇಲ್ಲದೆ ಎಲ್ಲಿದು ಮುಕ್ತಿ ಸರ್ವಜ್ಞ ಅಂತ ಹೇಳ್ರವ್ರು ಸರ್ವಜ್ಞ ಮೂರ್ತಿಗಳು ಹೌದು ಒಳ್ಳೆ ಗುರುವಿನ ಉಪದೇಶ ಇಲ್ಲಾಗಿತ್ತಂದ್ರೆ ಮುಕ್ತಿನೇ ಇಲ್ಲ ಅಂತ ಹೇಳ್ತಾರ ಈ ಮಾನವ ಜನ್ಮ ಹೌದೌದು ಇದು ಯಾಕಪ್ಪ ಅಂತ ಕೇಳಿದ್ರ ಒಂದು ಮಾತು ದಂಡಿದ ಕೊಟ್ಟ ಒಂದು ವಿಷಯಗಳನ್ನೇ ಒಂದು ಅಖಂಡ ಬೆಳೆಸ್ಕೊತ ಹೋಗ್ಲಿಕ್ಕೆ ಬರ್ತದ ಪಾಂಡುರಂಗ ಪರಮಾತ್ಮನ ಪ್ರತಿ ಅವತಾರ ಧಾರಣ ಮಾಡಿಕೊಂಡು ಬಂದ ಯಾರು ಇಟೋಬರಾಯ ಇವನು ಶಿಷ್ಯ ಪಾಂಡುರಂಗನ ಪ್ರತಿ ಅವತಾರವೇ ಧಾರಣ ಮಾಡಿಕೊಂಡು ಬಂದ ಇಟೋಬರಾಯ ಇವನು ಶಿಷ್ಯ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹೊನ್ನ ಅಗರಾಣಿ ದಂಡಿ ಮೇಲೆ ಮಾಯವಾಗಿ ಕುಳಿತಿದ್ದ ಗುರು ಮುರಾರಲಿಂಗ ಹೌದಾ ಅಂತ ಪಾಂಡುರಂಗ ಪರಮಾತ್ಮನ ಅವತಾರ ಇಟೋಬರಾಯ ಇದ್ರೂ ಸಹಿತ ಅವನಿಗೆ ಮುಕ್ತಿ ಮಂದಿರಬೇಕಾದ್ರ ಸಲುವಾಗಿ ಹಗಲು 12 ವರ್ಷ ಇರುಳು 12 ವರ್ಷ ಭಕ್ತಿ ಮಾಡಿ ಗುರು ಮುರಾರಲಿಂಗನ ಪಡ್ಕೊಂಡಾನ ಇದು ಇಟೋಬರಾಯ ಶಿಷ್ಯ ಮುರಾರಲಿಂಗ ಗುರು ಗುಪ್ತ ರೀತಿಯೊಳಗ ಎಲ್ಲಿದ್ದಪ್ಪ ಅಂತ ಕೇಳಿದ್ರೆ ಗುತ್ಯಾಗ ಮಾಯಾಗಿದ್ದ ಆ ಲಿಂಗನ್ನೇ
ಎಬ್ಬಿಸಿ ತೆಗೆದವನೇ ಇಟ್ಟೊಬ್ರಯ್ಯ ಅದಾನ. ಹೌದೌದು. ಅದಕ್ಕಾಗಿ ಹಂಗ ಶಿಷ್ಯ ಅಲ್ಲಿಂದ ಓಡಿ ಮುರಾರಿ ಲಿಂಗನ ತಕ್ಕ ಬಂದಾನ. ಮುರಾರಿ ಲಿಂಗ ಇಟ್ಟೊಬ್ರನತಿಕ್ ಹೋಗಿಲ್ಲ. ಅದಕ್ಕಾಗಿ ಮೊದಲು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಶಿಷ್ಯ ಬರಬೇಕಾದ್ರೆ ಗುರುವಿನಲ್ಲಿ ಹಂತತ್ತಾಕತ್ತದ. ಅದಕ್ಕಾಗಿ ಇನ್ನು ನಾವು ವಿಷಯ ಹೆಂಗ ತಗೋತೀವಿ ನೋಡ್ರಿ, ಒಂದು ಒತ್ತಾಟಿಗೆ ಅಖಂಡ ವಿಷಯ ಬೆಳೆಸೋಣ. ಇದು ಬರೇ ನಿಮಗೆ ಯಾಕಂದ್ರೆ ಇವತ್ತು ಕೂಡಿರ್ತಕ್ಕಂತ ಗುರು ಶಿಷ್ಯರೊಳಗ ಆ ಮಾತನ್ನ ಕೊಟ್ಟು ಇನ್ನು ವಿಷಯ ನಡೀತೈತಿ ನೋಡ್ರಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಯಾರು ವಾಸ ಮಾಡ್ಯಾರ? ಯಾರ್ಯಪ್ಪ? ನನ್ನ ಗುರು ಕರಿಸಿದ್ದೇಶ್ವರ. ಅವನಿಗೆ ಗುರು ಅಂತ ಹೇಳಿ ಬಿರ್ತಾ ಐತಿ. ಹೌದಾ? ಬೀರ ದೇವರ ಪ್ರತಿ ಅವತಾರವೇ ಕೊಣ್ಣೂರು ಕರಿಸಿದ್ದ. ಅವನಿಗೆ ಗುರು ಅಂತ ಹೇಳಿ ಬಿರ್ತಾ ಐತಿ. ಈ ಗುರು ಬೀರ ದೇವರ ಶಿಷ್ಯ ಆಗಿರ್ತಕ್ಕಂಥವ ಸಿದ್ಧ ಮಾಳಿಂಗರಾಯ ಅಂತ ಹೇಳಿ ಅವನಿಗೆ ಬಿರ್ತಾ ಐತಿ. ಹೌದಾ? ಮಾಳಿಂಗರಾಯ ಶಿಷ್ಯದಾನ, ಗುರು ಬೀರ ದೇವರ ಗುರುದಾನ. ಇಲ್ಲಿ ಗುರು ಶಿಷ್ಯರೊಳಗ ಸಂವಾದೊಳಗ ಒಕ್ಕವಾದ ನಡೀತೈತಿ ನೋಡ್ರಿ ಆತ್ಮೀಯ ಬಂಧುಗಳೇ. ಆ ಗುರು ಬೀರ ದೇವರ ಅವತಾರ ಕೊಂಡಗನೂರು ಕರೆಸಿದ್ದ. ಕೊಂಡಗನೂರು ಮಠದಾಗಿದ್ದ. ಮಾಳಿಂಗರಾಯ ಬೀಸಾಳ ಗುಂತಿ ಮೇಲೆ ಮಡ್ಡಿ ಮೇಲೆ ಭಾಗ್ಯ ಕಾಯ್ತಿದ್ದ. ಈ ಕೊಂಡಗನೂರು ಮಠಕ್ಕೆ ಯಾರು ಬಂದಿದ್ರಪ್ಪ ಅಂತ ಕೇಳಿದ್ರೆ ಒಬ್ಬ ಭಕ್ತ ಆಗಿರ್ತಕ್ಕಂತ ಉಪ್ಪಿನ ಬಿಟ್ಟೇರಿ ಗ್ರಾಮದ ಟಂಕನಾಡ ದೈಗೊಂಡ ಗೌಡ ಬಂದಿದ್ದ. ಕ್ವಾಣೂರು ಮಠಕ್ಕ. ಕ್ವಾಣೂರು ಮಠದಾಗ ಒಂಟಗಾಲಿಲೆ ತಪ ಮಾಡಲಿ ಖತ್ಯನ ದೈಗೊಂಡ ಗೌಡ. ಒಂಟಗಾಲಿಲೆ ತಪ ಮಾಡುವಂತ ದೈಗೊಂಡ ಗೌಡನಿಗೆ ಕೊಂಡಗನೂರು ಕರೆಸಿದ್ದ. ಅವನ ಕಣ್ಣು ತೆರೆದು ನೋಡವಲ್ಲ. ಹೌದಾ? ಆ ದೈಗೊಂಡ ಗೌಡನಿಗೆ ಏನ್ ಬೇಕಾಗಿತ್ತು? ಶ್ರೀ ಸಂಪತ್ತು ಬೇಕಾಗಿತ್ತು. ರೊಕ್ಕ ರೂಪಾಯಿ ಬೇಕಾಗಿತ್ತು. ಅವನ ರೊಕ್ಕ ರೂಪಾಯಿ ಯಾರಿಂದ ಹಾಳಾಗಿತ್ತಪ್ಪ ಅಂದ್ರ ಅದ ಕೊಂಡಗನೂರು ಕರಿಸಿದ್ದೇಶ್ವರದಿಂದಾನೇ ಹಾಳಾಗಿತ್ತು. ಆ ಕೊಂಡಗನೂರು ಕರಿಸಿದ್ದೇಶ್ವರದಿಂದ ಹಾಳಾಗ್ಲಕ್ಕ ಕಾರಣ ಏನಪ್ಪ ಅಂತ ಕೇಳಿದ್ರ ಏನಿತ್ರಿಪ್ಪ? ಕರಿಸಿದ್ದೇಶ್ವರ ಭಕ್ತರಾಗಿರ್ತಕ್ಕಂತ ಸದರಿ ಗ್ರಾಮದವರು ತಮ್ಮ ಮಕ್ಕಳ ಚಡಿ ತೆಗೆಗೋಸ್ಕರವಾಗಿ ಕೊಂಡಗನೂರು ಮಠಕ್ಕೆ ಬರ್ತಿರ್ತಕ್ಕಂತ ಸಂದರ್ಭ ಒಳಗ ಅವನು ಹೊಲದಾಗ ಕೊಟ್ಟು ಊಟ ಮಾಡುವಂತ ವ್ಯಾಯದೊಳಗ ಏನಾಗಿತ್ರಿಪ್ಪ? ಸೊಕ್ಕಿನ ಗೌಡ ಆಗಿರ್ತಕ್ಕಂತವ ಶ್ರೀ ಸಂಪತ್ತ ಅಮಲಿನಾಗಿದ್ದಂತ ಗೌಡ ಅವರ ಉಣತಕ್ಕಂತ ಅಗಲಿಗೆ ಜಾಡಿಸಿ ಒದ್ದು ಬಿಟ್ಟಿದ್ದ. ಆ ಒದ್ದಂತ ಗೌಡನಿಗೆ ಶಾಪ ಕೊಟ್ಟಿದ್ದ ಕರೆಸಿದ್ದ. ಏನು ಕೊಟ್ಟಿದ್ದಪ್ಪ ಅಂತ ಕೇಳಿದ್ರ ಏ ಗೌಡ, ಯಾವತ್ತು ನನ್ನ ಭಕ್ತರ ಅಗಲಿಗೆ ನೀನು ಜಾಡಿಸಿ ಒದ್ದಿಪ್ಪ ಅಂದ್ರ ನಿಂದ ಕೊಟ್ಟಲ್ಲಿ ಆಗ್ಲೋ ಇಟ್ಟಲ್ಲಿ ಆಗ್ಲೋ 365 ಅಂಕಣ ಮಣಿ ದಿನಕ್ಕೊಂದು ಅಂಕಣ ಬಿದ್ದು ಸತ್ಯನಾಶ ಆಗಿ ಹೋಗ್ಲಿ. ನಿನ್ನ ಮಡದಿ ಮೈ ಮೇಲೆ 7 ತೆಪ್ಪಿ ಸೀರೆ ಉಳಿಲಿ, ನಿನಗ ಬತ್ತಿ ತಂಬಾಕ ಪ್ರಿಯ ಆಗ್ಲಿ, ನೀ 7 ಹೊತ್ತಿನ ಬಡತಾನ ನಿನಗ ಬರ್ಲಿ ಅಂತ ಹೇಳಿ ನನ್ನ ಗುರು ಕರೆಸಿದ ಶ್ರಾಪ ಕೊಟ್ಟಿದ್ದ. ಗುರು ಕೊಟ್ಟಂತಿನ ದೈಗೊಂಡಗೌಡಿಗೆ ಶ್ರಾಪ ಬಂದಿತ್ತು. ಅದೇ ಮುಂದೆ ಸದರಿ ಗ್ರಾಮದವ್ರ ಮಾತು ಕೇಳಿ ದೈಗೊಂಡ ಗೌಡ ಬೇಡಿದವರಿಗೆ ಬೇಕಾದ ಕೊಡ್ತಾನಂತ ಹೇಳಿ ಆ ಕರೆಸಿದ್ರ ಮಠಕ್ಕೆ ಬಂದಾನ. ಆ ಬಂದಂತ ಸಂದರ್ಭ ಒಳಗ ಅವ್ರಿಗೆ ಆ ದೈಗೊಂಡ ಗೌಡರಿಗೆ ಕರೆಸಿದ ಕಣ ತೆರೆದು ನೋಡವಲ್ಲ. ಹೌದಾ? ಇಲ್ಲಿ ಅವನು ಒದ್ದಾನ, ಅವನಿಗೆ ಇವ್ ಶಾಪ ಕೊಟ್ಟಾನ. ಇವ್ ಕೊಟ್ಟಿ ಗೌಡದಾನ ಅಂತ ಹೇಳಿ ನನ್ನ ಗುರು ಬೀರ ದೇವರ ಕರೆಸಿದ್ದ. ಅವನಿಗೆ ಕಣ ತೆರೆದು ನೋಡವಲ್ಲ. ಹೌದಾ? ಇವರು ಮಾಳಿಂಗರಾಯ ಆಗಿರ್ತಕ್ಕಂತವ ಬೀಜಾಳ ಗುಂತಿ ಮೇಲೆ ಮಡ್ಡಿ ಮೇಲೆ ಬಾಗೆ ಕಾಯ್ಲತ್ತೇನೋ ಸುಮ್ ಕಾಯ್ಬೇಕಲ್ರಿ. ಅಲ್ಲಿ ಬೀಜಾಳ ಗುಂತಿ ಮಡ್ಡಿ ಮೇಲಿನ ಭಾಗ್ಯ ಎಲ್ಲ ಪುಳ್ಳಾಣ ಸಿದ್ದು ಒಪ್ಪಿಸಿ ಬೇಡ ಎಲ್ಲಿಂದ ಬಂದಪ್ಪ ಅಂತ ಕೇಳಿದ್ರೆ ಹುಲಚಂತಿ ಗ್ರಾಮ ಬೀಜಾಳ ಗುಂತಿನ ಕ್ವಾಣೂರು ಮಠಕ್ಕೆ ಬಂದ. ಗುರು ಬೀರ ದೇವ್ರ ಗದ್ದಿಗೆ ಮೇಲೆ ಕೂತಿದ್ದ. ಗುರು ಬೀರ ದೇವರಿಗೆ ಒತ್ತಿ ವರಿಸಿದ, ತಿಕ್ಕಿ ತೀಡಿದ, ಸೌರ ಮಣ್ಣ ತಗದ, ಬೆವರ ಮಣ್ಣ ತಗದ, ಉಗ್ರಾಣಿ ಮಲ್ಲಿಗೆ ಹೋಗಿ 5 ಹಿಡಿ ಗುಗ್ಗಳ 5 ಹಿಡಿ ತೂಪು ತಂದ. ಮಾಳಿಂಗರಾಯ ಗುರುವಿಗೆ ಹೆಂಗ ಬೆಳಗಿದ್ರಪ್ಪ? ಹರ ಅಂತ ಹರ್ರಿಗೆ ಬೆಳಗಿದ, ಶಿವ ಅಂದ ಶಿವನಿಗೆ ಬೆಳಗಿದ, 4 ದಿಕ್ಕಿಗೆ ಬೆಳಗಿದ, 8 ಕೋಣೆಗೆ ಬೆಳಗಿದ, ಮ್ಯಾಲ ಮೇಘರಾಜ್ಯಗೆ ಬೆಳಗಿದ, ಬಡ್ಡ್ಯಾಗ ಭೂತಾಯಿಗೆ ಬೆಳಗಿದ. ಹೊಳ್ಳಿ ತನ್ನ ಗುರುವಿಗೆ ಬೆಳಗಿದ. ಗುರು ಬೀರ ದೇವರು ನೋಡ್ತಿದ್ರಿ ಕುತ್ತ ಕರೆ ಮಾಳಿಂಗರಾಯನ ದೈಗೊಂಡ ಗೌಡನ ಕಣ ತೆರೆದು ನೋಡಲಿಲ್ಲ. ಗುರು ಬೀರ ದೇವರು ನೋಡಲಿಲ್ಲ. ಮಾಳಿಂಗರಾಯ ಅಂದ. ಮಾಳಿಂಗರಾಯ ಧೂಪಾರ್ತಿ ತೆಳಗಿಟ್ಟು ಮಾಳಿಂಗರಾಯ ಕರಮುಗದ ಗುರುವಿಗೆ ಶಿರವಾಗಿ ಕೇಳ್ತಾನ, ಏನಂತ? ಯಪ್ಪ, 3 ದಿವಸ ಒಂಟಗಾಲಿಲೆ ತಪ ಮಾಡಲಿ ಖತ್ಯಾನ ಒಬ್ಬ ಭಕ್ತ ಬಂದ. ನಮ್ಮ ಮಠ ತುಂಬ ಎಲ್ಲ ಕಣ್ಣೀರ್ಲೆ ನೀರ್ ತುಂಬ ಹರಿಯಾಕತ್ತಾವ. ನಮ್ಮ ಮಠದ ಪೌಳಿ ತುಂಬಿ ಅದನೋ ಎಂತ ಭಕ್ತಿ ಮಾಡುವಂತ ಗೌಡನ್ ಜನ ಕಣ ತೆರೆದು
ನೋಡಪ್ಪ ಯಾಕೆ ಹಿಂಗ್ ಕೂತೀವೋ ಕರುಣಾಮಯ ಕರ್ಸಿದ್ದ ಅಂತ ಹೇಳಿ ಮಾಳಿಂಗರಾಯ ಕೇಳ್ಕೊಂಡ. ಹೌದು. ಬೀರಪ್ಪಂದ ಯಾವಾಗ ಬಂದಿವೋ ನೀ ಅಂದವ. ಇಲ್ರಿಪ್ಪ ನೀವು ಬಾವಾಗ ಗದಿಗೆ ಮೇಲೆ ಕೂತಿರಿ ಆಗ ಬಂದ ನಾ ವ್ಯವಸ್ಥೆ ಮಾಡಿ ನಿಮ್ನ ಸೇವೆ ಮಾಡಿ ನೀವ್ಯಾನ್ ನೋಡ್ಲಿಲ್ಲ ಅಂದ. ಏನ್ ಬೇಕಾಗ್ಯದ ನಿನಗಂತ ಹೇಳಿ ಕರ್ಸಿದ್ ಕೇಳಿದ. ನಿನಗೇನ್ ಬೇಕಾಗ್ಯದ ಹೇಳ, ನಿನ್ನ ಭಾಗ್ಯದಾಗ ಮೇವು ಕೊಣೆ ಬಿದ್ದತ್ತೋ ಏನ್ ನಿನ್ನ ಮಕ್ಕಳಿಗೆ ತ್ರಾಸ ಆಯ್ತೋ ಏನ್ ಬೇಕಾಗ್ಯದ ಹೇಳಂದ. ನನಗೆಲ್ಲ ನಿನ್ನ ಆಶೀರ್ವಾದದಿಂದ ನಿನ್ನ ಕರುಣಾದಿಂದ ಆನಂದದಪ್ಪ. ಇಲ್ಲಿ ಬಂದಿರ್ತಕ್ಕಂತ ಭಕ್ತನಿಗೆ ಶ್ರೀ ಸಂಪತ್ತು ಬೇಡ್ಲಾತ್ಯಾನೋ ಅವನಿಗೆ ಕೊಡುವತ್ತ ಮಾಳಿಂಗರಾಯ ಅಂದ. ಹೌದು. ನಾನು ಕೊಡೋದಿಲ್ಲ ಅಂತ ಹೇಳಿ ಬೀರದೇವರ ಕರೆಸಿದ್ ಹೇಳಿದ. ಮಾಳಿಂಗರಾಯ ಅವನಿಗೆ ಕೊಡಬೇಕಾಗ್ತದ ಕೊಡ್ರಿ ಎತ್ತಿ ಮಾಳಪ್ಪ ಬೇಡ್ಕೊಂಡ. ಅವನು ಕೊಟ್ಟಿದಾನೋ ಸೊಕ್ಕಿನ ಗೌಡದಾನೋ ಅವನಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿ ಕರುಣಾಮಯ ಕರೆಸಿದ್ ಹೇಳಲಿಕ್ಕೆ ಹತ್ಯಾನ. ಮಾಳಪ್ಪ ಅಂದ ಯಾಕೆ ಟಾಟ ಹಿಡಿದು ಕೂತೀವೋ ಭಗವಂತ, ನೀನ್ ಏನ್ ಹೇಳ್ತಿ ಹೇಳ, ಅವನ ಕಡೆಯಿಂದ ಇಸದು ಕೊಡುದು ನನ್ನ ಕೆಲಸ. ಅವನಿಗೆ ಕರುಣಾಮಯ ಆಗಿ ನೀನು ಭಂಡಾರ ಕೊಡು ಅಂತ ಹೇಳಿ ಮಾಳಿಂಗರಾಯ ಕೇಳಿದಾಗ ಮಾಳಪ್ಪಗಂದ ನಿನ್ನ ಮಾತು ಕೇಳಿ ಅವಂಗ ಕೊಡಲಕ್ ಹತ್ತೀನಿ ನಾನು ಕೊಡಬಾರ್ದು ಅಂತ ಹೇಳಿ ಮೊದಲೇ ಅದ ಕೊಟ್ಟಿದಾನ ನಿನಗೆ ಹೇಳಾತ್ರಿ ಇಟ್ಟು ಕೇಳವಲ್ಲಿ ನಂದ. ನೀನ್ ಯಾವಾಗ ಅವನ ಕಡೆಯಿಂದ ನನಗೆ ಏನಾದ್ರೂ ಒಂದು ಇಸದು ಕೊಡ್ತಾನ ಅಂತ ಹೇಳಿ ಎಂದೇ ಅಂದ ಬಳಕ ನಾನು ಹಂಗೆ ಕೊಡದಲ್ಲ, ಇದಕ್ಕೆ ನೀನು ಜಾಮೀನು ತಗೋತೀನಿ ಅಂತ ಹೇಳಿ ಮಾಳಪ್ಪ ಹೇಳ್ದ. ಮಾಳಿಂಗರಾಯ ಜಾಮೀನು ತಗೊಂಡ. ಮಾಳಿಂಗರಾಯ ಜಾಮೀನು ತಗೊಂಡ್ ಏನ್ ಕೇಳಿದಪ್ಪ ಅಂತ ಕೇಳಿದ್ರೆ 7 ದಿವಸ ಹಬ್ಬ ಹಾಕ್ಬೇಕು, 700 ಪಲ್ಲಕ್ಕಿ ಕೊಡಬೇಕು, ಗುಡಿ ತುಂಬ ಎಲ್ಲ ಸಾಲ ಸರದೀಪ ಸುರಿಸಬೇಕು. ಮಾಳಪ್ಪ ನಿನ್ನ ತಂದು ಇಲ್ಲಿ ಅಲಗ ಮಾಡಿಸ್ಬೇಕು. ಈ ಹಬ್ಬದ ಕಾರ್ಯ ಗೌಡ ಮಾಡ್ತೀನಿ ಅಂದ್ರ ನೀ ಜಾಮೀನ್ ಆಗ್ತೀನಿ ಅಂದ್ರೆ ಭಂಡಾರ ಕೊಡ್ತೀನಿ, ಇಲ್ಲಂದ್ರೆ ನಾನು ಕೊಡೋದಿಲ್ಲ ಅಂತ ಹೇಳಿ ಕರಿಸಿದ ಮಾತನ್ನ ಹೇಳ್ಯಾನ. ಈ ಮಾತಿಗಾಗಿ ಮಾಳಪ್ಪ ಅಂದ ಎಷ್ಟು ನಾ ಮಾಡ್ತೀನಿ ಭಗವಂತ, ನೀ ಕೊಡಲಿಕ್ಕೆ ಗಟ್ಟಿ ಆಗೋ, ಇದಕ್ಕೆ ಜಾಮೀನ್ ನಾನೇ ಆಗ್ತೀನಿ ಅಂತ ಹೇಳಿ ಕರಿಸಿದ ಕೈ ಮೇಲೆ ಮಾಳಪ್ಪನ ಕೈ ಮೇಲೆ ಗೌಡನ ಕೈ ಮೇಲೆ ಕೈ ಹಾಕಿ ಜಾಮೀನಾಗಿ ನಿನ್ನ ಶಿಷ್ಯ ಆಗಿರ್ತಕ್ಕಂತ ಮಾಳಪ್ಪ ಭಂಡಾರಿಸುದು ಕುಡಿಸ್ಯಾನ. ದೈಗೊಂಡ ಗೌಡನಿಗೆ ಕುಡಿಸ್ಯಾನ. ದೈಗೊಂಡ ಗೌಡನಿಗೆ ಯಾವಾಗ ಭಂಡಾರ ಕೊಟ್ಟು ಮನ್ಯಾಗ ಹೋಗಿ ಹೊಡಿ, ಬೆಳಿ ಕಿಂಡ್ಯಾಗ ಹೊಡಿ, ಬಂಗಾರ ಹೊಗೆ ಹಾಯ್ತೈತೆ ಅಂದ. ಮಾನ್ಯದ ಹೊಲದಾಗ ಹೊಡೆದ್ರು ಕಟ್ಟಿ ಕುರಾನ್ ಹತ್ತಿರ್ತಕ್ಕಂಥದ್ದೆಲ್ಲ ಮಾನ್ಯ ಯಾರು ಬೆಳೆ ಕಟ್ಟಿ ಬೆಳೆಸಾಳ ಬೆಳೆದು ನಿಂತು. ಇಟ್ಟೆಲ್ಲಾ ಬೆಳೆದು ನಿಂತು ಬೆಳಕ ಸೊಕ್ಕಿನ ಗೌಡಗ ಮತ್ತ ಸೊಕ್ಕೆ ಬತ್ತು. ಸೊಕ್ಕ ಬತ್ತು. ಮಾಳಿಂಗರಾಯನ ಕರೆದ ಬೀರಪ್ಪ ಕೇಳಿದ, ಗುರು ಕರಿಸಿದ್ದ ಏನತ್ತ? ಮಾಳಪ್ಪ ನೀನು ಹಿಂದಕ್ಕೊಮ್ಮೆ ನನ್ನ ಕೈಯಾದ ಭಂಡಾರಿಸದ ಕೊಟ್ಟಿ, ಆ ಹಬ್ಬದ ಕಾರ್ಯ ಮಾಡಬೇಕಾಗಿದೆ, ನಾನು ತಲೆ ಚಿಟ್ಟು ಹಿಡ್ದದವ, ಅದನ್ನ ಹಬ್ಬದ ಕಾರ್ಯ ತರಕ್ಕೆ ಭಾರ ಹೊತ್ತು ಕರೆದ. ಗುರು ಬೀರದೇವ್ರ ಅವರೇ ಕೊಂಡಗನೂರು ಕರೆಸಿದ್ದ. ಕೊಂಡಗನೂರು ಕರೆಸಿದ್ದು ಗುರು ಕರೆ ಅಂತಲೇ ಮಾಳಿಂಗರಾಯ ಓಡಿ ಬಂದ. ಆತಪ್ಪ ಈಗ ಹೋಗಿ ನಾನು ಬೆಟ್ಟಗೇರಿ ಉಪ್ಪಿನ ಬೆಟ್ಟಗೇರಿ ಗ್ರಾಮಕ್ಕೆ ಹೋಗ್ತೀನಿ, ಗೌಡ್ರ ಕಡೆಯಿಂದ ಭೇಟಿಯಾಗಿ ಹಬ್ಬ ಹೇಳಿ ಬರ್ತೀನಿ, ಆ ಹಬ್ಬ ನಿಮಗ್ ತಂದು ನೆರವೇರಿಸಿ ಕೊಡ್ತೀನಿ ಅಂತ ಹೇಳಿ ಮಾಳಪ್ಪ ಮಾತು ಕೊಟ್ಟಾನ. ಕೊಟ್ಟಿರ್ತಕ್ಕಂತ ಮಾಳಪ್ಪನ ಮಾತಿಗಾಗಿ ಬೀರದೇವ್ರ ಆಯ್ತ ಕಳಿಸ್ಯಾನ. ಉಪ್ಪಿನ ಬೆಟ್ಟಗೇರಿ ಗ್ರಾಮಕ್ಕೆ ಶಬ್ದ ಮಾಳಿಂಗರಾಯ ಹೋದಾಕರ ಏನ್ ಮಾಡ್ಬೇಕು ದೈಗೊಂಡ ಗೌಡ? ಏನ್ ಮಾಡ್ಯಾನ್ರಿಪ್ಪ? ಮಾಳಿಂಗರಾಯ ಹಬ್ಬದ ಕಾರ್ಯ ಕೇಳಲಿಕ್ಕೆ ಬಂದಾನ ಅಂತ ಹೇಳಿ ತಿಳ್ಕೊಂಡು ದೈಗೊಂಡ ಗೌಡ ಯಾಕೆ ಬಂದಿರಿ, ಏನ್ ಲೆಕ್ಕಾಚಾರಿ ಅಂದವ. ಏನಿಲ್ರಿ ಗೌಡ್ರ, ನಿಮ್ಗೊಮ್ಮೆ ಹಿಂದಕ್ಕೆ ಬಡತನ ಕಾಡ್ತಿತ್ತು, ನನ್ನ ಗುರು ಆಗಿರ್ತಕ್ಕಂತ ಕರಿಸಿದ್ರ ಮಠಕ್ ಬಂದಿದ್ರಿ, ಆಗ ಬಂದಾಗ ಹಬ್ಬದ ಕಾರ್ಯ ಹಾಕತ್ ಹೇಳಿ ನಿಮಗೆ ಶ್ರೀತಾನ ಕೊಡೋದೋಸ್ಕರವಾಗಿ ನಾ ಜಾಮೀನಾಗಿ ಭಂಡಾರಿಸದು ಕೊಟ್ಟಿನಿ. ಆ ಭಂಡಾರ ಕೊಟ್ಟ ಪ್ರಕಾರವಾಗಿ ನಿಮಗೆ ಶ್ರೀತಾನ ಬಂದದ, ಅದೊಂದು ನಮ್ಮ ಗುರುವಿನ ಹಬ್ಬದ ಕಾರ್ಯ ನೆರವೇರಿಸಿ ಕೊಡ್ರಿ, ಎಲ್ಲ ಫೈನಲ್ ಆತಂದವ. ಮಾಳಪ್ಪನ ಮಾತಿಗಾಗಿ ದೈಗೊಂಡ ಗೌಡ ಹೂಣಬೇಕಿತ್ತಿಲ್ರಿ. ದೈಗೊಂಡ ಗೌಡ ಆಗಿರ್ತಕ್ಕಂತ ಮಾಳಿಂಗರಾಯನ ಮುಳ್ಳು ಒಣಕಿ ಹಿಡಿದ ಬಡಿಸ್ಯಾನ. ಸಿದ್ಧ ಮಾಳಿಂಗರಾಯ ಮುಳ್ಳು ಒಣಕಿ ಹಿಡಿಸ್ಕೊಂಡ ದೈಗೊಂಡನ ಕಲೆ ಬಡಿಸ್ಕೊಂಡು ಬಂದಾನ. ಇದು ನಿನ್ನ ಶಿಷ್ಯ ಆಗಿರ್ತಕ್ಕಂತವ ಕೊಟ್ಟ ಮಾತಿಗೆ ಫೇಲ್ ಆಗ್ಯಾನ. ಶಿಷ್ಯ ಫೇಲ್ ಜಾಮೀನ್ ಸಿದ್ಧ ಶಿಷ್ಯನ ಕತೆ ಹಿಂಗದ. ಅದ ಗುರು ಕೊಡುದು ಬ್ಯಾಡ ಅಂತಿದ್ದ ಅಂತವನ ಕೈಯಲ್ಲಿ ಇಸದು ಕೊಟ್ಟದಕ್ಕಾಗಿ ಇಲ್ಲಿ ಫೇಲ್ ಆಯ್ತು ನಿಮ್ಮ ಕೆಲಸ. ಇದು ಏನು ನಿಮ್ಮ ಕಡೆ ಹಬ್ಬ ತರದಾಗ್ಲಿಲ್ಲ. ದೈವದವರು ಆ ಮಾಳಪ್ಪ ಹಬ್ಬ ಅಲ್ಲೇ ಬಿಟ್ಟು ಬಂದಾನ ಅಂತ ಹೇಳಿ ಓಡ್ಕೊತ ಬಂದ. ಇಲ್ಲಪ್ಪ ದೈಗೊಂಡ ಗೌಡ ಬಹಳ ಸೊಕ್ಕಿನವದಾನ, ಎತ್ತರೆ ಮಾತಾಡ್ತಾನ, ಆ ಹಬ್ಬ ಏನು ಬ್ಯಾಡ ಹೇಳು, ನಾ ಎಟ್ಟು ಏನು ಹೇಳತ್ತೇನೆ ಹೇಳು, ನಾನು ನಿನ್ನ ಸೇವೆ ಮಾಡ್ತೀನಿ, ಆ ಹಬ್ಬದ ವಿಚಾರ ಬಿಡು ಅಂತ ಕರೆಸಿದ್ಗ. ಆದ್ರೆ ನನ್ನ ಗುರು ಕರೆಸಿದ್ದ, ಅದನ್ನ ಹಬ್ಬ ಅಲ್ಲೇ ಇಲ್ರಿ ನಿತ್ತತಿ ಬಿಟ್ಟಾನ ಅಂತ ತಿಳ್ಕೊಂಡಿರಿ. ಮತ್ತ ನನ್ನ ಗುರು ಕರೆಸಿದ್ದಂತ ಮಾಳಪ್ಪಗ, ಮಾಳಪ್ಪ ನೀನು ಕೊಟ್ಟಿ ಜಾಮೀನ ಇರ್ಲಿ ಬಿಡು, ನೀನ್ ನನ್ನ ಶಿಷ್ಯದ ಕ್ಷಮಾಪಣೆ ಮಾಡ್ತೀನಿ ನಿನಗೊಂದು, ಅದಕ್ಕಾಗಿ ನೀ ಹೋಗೈತೆ ನಿನ್ನ ಮಾತು ಸೋಲಿ ಹೋಗೈತೆ ಅಂತೇಳಿ ನಾನು ಸೋಲಿ ಹೋಗುದಿಲ್ಲ. ಅದಕ್ಕಾಗಿ ಬೀಜಾಳ ಗೊಂತಿ ಮೇಲೆ ಮಡ್ಡಿ ಮೇಲೆ ಬುಳ್ಳಾಣಿಸಿದ್ದು ಒಬ್ಬನೇ ಭಾಗ್ಯ ಕಾಯ್ಲಿಕ್ಕೆ ಹತ್ಯಾನ. ನೀನು ಭಾಗ್ಯದ ಕವ್ರಿಗೆ ಹೋಗುವ ಹಬ್ಬ ಹೆಂಗ ತರಬೇಕು ಅನ್ನೋದು ನನಗ ಗೊತ್ತದ. ಕಂಟಿಕಾರ ಕ್ಯಾಮಾಣ ಕೊಟ್ಟ ನಿನಗ ಭಂಡಾರ ಹೆಂಗ ಕೊಟ್ಟ ಕಳಿಸ್ಬೇಕು ಅನ್ನೋದು ನನಗ ಗೊತ್ತದ ಅಂತ ಹೇಳಿದ ಬೀರಪ್ಪ. ಅವನೇ ಕರೆಸಿದ ಏನು ಮಾಡಿದಪ್ಪ ಅಂತ ಕೇಳಿದ್ರೆ, ಗಂಡು ಎರಳಿ ರೂಪವನ್ನ ತೊಟ್ಟ. ಎಲ್ಲಿ ದೈಗೊಂಡ ಗೌಡ
ಹೊಲದಾಗ ಹೋಗಿ ಎಲ್ಲಾ ತೊಗರಿ ಕಡ್ಕಡ್ದು ಒಗಿಲಿಕ್ಕೆ ಹತ್ತ. ಎರಳಿ ರೂಪದಾಗ ಹೋಗಿ ತೊಗರಿ ಎಲ್ಲಾ ಕಡ್ಕಡ್ದು ಒಗಿಲಿಕ್ಕೆ ಹತ್ತ. ಆಳುಗಳಂದ್ರು ಏನೋ ಎರಳಿ ರೂಪತ್ರಿ ಬಂದತ್ರಿ ಒಂದ್ ಹೊಲದಾಗ ಏನೋ ಗೊತ್ತಾಗತ್ತು, ಹಿಡಿಲಕ್ ಹೋದ್ರ ಕೈಗೆ ಸಿಗವತ್ತು, ಎಲ್ಲಾ ತೊಗರಿ ಸುಮಾರು ಆಗ್ಲಿಕ್ಕೆ ಹತ್ತಿದ್ರೆ ದಿನ ಈಗ ಒಂದ್ 10-15 ಎಕರೆ ಮಾಡಿತ್ತಂದ್ರೆ ಏನ್ ಮಾಡೋದತ್ರಿ ಗೌಡಗಂದ್ರು. ಗೌಡ ಮಗ ಕುದುರೆ ಮೇಲೆ ಭಾರಿನ ಬಂದು ಹಾಕೊಂಡು ಒಳ್ಳೆ ದಡಕ್ ಬಂದಿವ. ಬರುದ್ರಾಗ ಬೀರ ದೇವ್ರು ಎರಳಿ ರೂಪದಾಗ ಇರ್ತಕ್ಕಂತ ಪಟ್ನೆ ಹೋಗಿ ಕುದುರೆ ಕಾಲು ಬಡ್ಯಾಗ ಹೋಗ್ತಾ ಕುದುರೆ ಲಾಗ ಹೊಡೆದ ಬೆತ್ತು. ದೈಗೊಂಡ ಗೌಡ ನಿಮ್ಮ ಮೈಯಾನ್ ಏನೋ ಅಲ್ಲ ಪುಡಿ ಆಯ್ತು. ದೈಗೊಂಡ ಗೌಡ 1, 2 ಅದರೊಳಗೆ ಮಾಡ್ಲಿಕ್ಕೆ ಹತ್ತು ಹಾಸಿಗೆಗನೆ ಎಲ್ಲ ದೈಗೊಂಡ ಗೌಡಿಗೆ ಅಲ್ಲೇ ನಡೀತು. ಆ ಟೈಮ್ದಾಗ ಏನಾತಪ್ಪ ಅಂತ ಕೇಳಿದ್ರೆ ಹೆಂಗ ಮಾಡ್ಬೇಕಂತೇಳಿ ವಿಚಾರ ಮಾಡುವಂತ ಸಂದರ್ಭ ಒಳಗ ದೇವಲೋಕದಿಂದ ಕೊರವಂಜಿ ಬಂದ್ಲು. ದೇವಲೋಕದಿಂದ ಕೊರವಂಜಿ ಬಂದು ಕಣಿ ಹೇಳ್ತೀನಿ ಮುಂದಿನ ಭವಿಷ್ಯ ಹೇಳ್ತೀನಿ, ಹಿಂದ ಆದದ್ ಹೇಳ್ತೀನಿ, ನಿಮ್ಗೆ ಯಾರಿಗೆ ಕೇಳ್ಕೋರಿ ಅಂತ ಹೇಳಿ ಹೇಳುವಂತ ಮಾತು ಕೇಳಿ ಆ ದೈಗೊಂಡ ಗೌಡನ ಮಡದಿಯಾಗಿರ್ತಕ್ಕಂತ ನೀಲಲೋಚನೆ ಏನ್ ಮಾಡ್ಲಿಪ್ಪ ಅಂತ ಕೇಳಿದ್ರೆ ನಮ್ಮ ಪತಿದೇವ್ರಿಗೆ ಹಿಂಗಾಗ್ಯದ ಏನ್ ಕಾಡ್ಲಿಕ್ಕೆ ಹತ್ಯದ ನೋಡಬಾರ್ದು ಕರೆದ್ಲು. ಅವಳ ಮಡದಿ ಮಾತು ಕೇಳಿ ಕೊರವಂಜಿ ಬಂದು ದೈಗೊಂಡ ಗೌಡ ಮುಂದೆ ಕೂತ ತನ್ನ ಶಪನ ತೆಗೆದು ನೋಡಿದ್ರಾಗ ಏನಾಗ್ಬೇಕು, ಏನಾಯ್ತ್ರಿಪ್ಪ, ಯಾವ ಪಾನದಾಗ ತೆಗಿತಾಳೆ, ಎಲ್ಲಿ ತೆಗಿತಾಳೆ, ಗುರು ಪಾಣಗ್ನವ್ರು ಕರಿಸಿದ್ರ ಹಬ್ಬ ಬರ್ಲಿಕ್ಕೆ ಆಯ್ತು. ಹೌದು ಆ ಕೇಳು. ಈ ವಿಚಾರ ಹೇಳ್ಬೇಕಂದ್ರ ನಿಮ್ಮ ಮಣಿದೇವ್ರು ಯಾವ ಅಂದ್ರು, ನಮ್ಮ ಮಣಿದೇವ್ರು ಚಿಟ್ಟಪಟ್ಟದ ದ್ಯಾಮವ ಶ್ರೀಶೈಲ ಮಲ್ಲಿಕಾರ್ಜುನ ಯಡೂರ್ ಈರಭದ್ರ. ಹೌದು, ಇವ್ರು ನಮ್ಮ ಮಣಿದೇವ್ರದಾರ. ಇಲ್ಲ ಕೊಂಡಂಗ್ನವ್ರು ಕರಿಸಿದ್ದೇಶ್ವರಿ ನೀವು ಹಬ್ಬ ಬೇಡ್ಕೊಂಡಿರಿ, ಆ ಹಬ್ಬ ಮಾತ್ರ ಮಾಡಿದ್ರ ನಿಮ್ದೆಲ್ಲ ಶುದ್ಧ ಆಗ್ತದ, ಇಲ್ಲಂದ್ರ ಗೌಡಿ ಇದ್ರಾಗ ಬಿದ್ದು ಉಳ್ಳಾಡ್ತಾನ ಅಂದ್ಲಕ್ಕಿ. ಹೌದು, ಹಂಗ ಮಾಡಕ್ ಹೋಗ್ಬೇಡ್ರಿ, ನಮ್ದು ಮಣಿದೇವ್ರ ಇವ್ರದಾರ, ನಾವು ಕುರುಬರ ದೇವ್ರಿಗೆ ಹೋದಂದ್ರ ಕುಲ ಕುಂದ ಆಗ್ತದೆ ತಾಕಿ ಅಂದ್ಲು. ಆದ್ರೆ ಇವ್ ಬಿದ್ದು ಹಿಂಗ ಉಳ್ಳಾಡ್ತಾನ ಈಕಿ ಅಂದ್ಲು. ಹೌದು, ಗೌಡ ಅಂದ ಯಾವಾಗ ನಾನು ಕರಿಸಿದ್ದ ಹಬ್ಬ ಮಾಡ್ಕೊಂಡಿಂದ್ರ ಇನ್ ಹಬ್ಬ ಹಾಕ್ತೇನೆ ಅಂತ ಹೇಳಿ ಮ್ಯಾಲಿನ ಹಾಸಿಗೆ ತೆಗೆದು ಹೋಗದ. ಗೌಡ ಯಾವಾಗ ಹಾಕ್ತಾನಂತ ಭಯಾಗ ಬಂತು, ಮೈಯಾನ ಇರುವೆಲ್ಲ ತಂದ ತಾನ ಕೂಡ್ತಿತ್ತು. ಅಂತ ತಾಕತ್ತ ನನ್ನ ಗುರು ಬೀರದೇವ್ರು ಭಂಡಾರದೊಳಗ ಐತಿ. ಅದಕ್ಕೆ ಅದೇ ಗೌಡ ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರ ಮತ್ತೆ ಹೋಗಿ ಬಂದ ದೈಗೊಂಡ ಗೌಡ ಕೊಂಡಗ್ರವ್ರ ಮಠದಾಗ 7 ದಿವಸಿನ ಹಬ್ಬವನ್ನ ಪೂರ್ಣ ಮಾಡ್ಯಾನ. ಆ ಹಬ್ಬ ತಂದಿರ್ತಕ್ಕಂಥವ್ರು ನಾವು ಜಾಮೀನಾಗಿ ಇಸದು ಕೊಡೋರು ನೀವ, ಮೈ ಮೇಲೆ ಬರಂತಲೇ ಓಡಿ ಬರೋರು ನೀವ. ಹೌದು, ನೀವು ಓಡಿ ಬಂದವ್ರೆ ಅಂತ ಹೇಳಿ ಅದನ್ನ ಬಿಡಲಾರ್ದನೆ, ನಿಮ್ಮನ್ನ ಕಾಡಲಾರ್ದನೆ ಆ ಹೆಂಗ ಕೊಟ್ಟಿದ್ದಿಲ್ಲ ಹಂಗ ಹಬ್ಬ ತಂದ ಹಬ್ಬದ ಕಾರ್ಯ ನೆರವೇರಿಸ್ಕೊಂಡ. ಮುಂದ ಅದೇ ದೈಗೊಂಡಗೌಡ ಹಬ್ಬ ಹಾಕ್ಲಿಕ್ಕೆ ಬಂದಾಕ್ಷಣಕ್ಕೆ ಕಂಟಿಕಾರ ಕ್ಯಾಮಣ್ಣಕ ಗುರು ಬೀರದೇವ್ರು ಹೇಳ್ದ ಏನತ್ತ, ಬೀಸಾಳ ಗುಂತಿ ಮೇಲೋ ನನ್ನ ಶಿಶುಮಗ ಸಿದ್ಧ ಮಾಳಿಂಗರದಾನ, ಅವನಿಗೆ ಹೋಗಿ ಭಂಡಾರ ಭಟ್ಟ ಕೊಟ್ಟು ಬರೋಬ್ರು ಹೋಗ್ರಿ. ಆ ಭಂಡಾರ ಭಟ್ಟ ಕೊಟ್ಟ ಬಳಕ ಮುಂದಿಗಡೆ ಹಬ್ಬದ ಕಾರ್ಯ ಚಲೋ ಐತೈತೆ ಅಂದ್ರು. ಸಿದ್ಧ ಮಾಳಿಂಗರನಿಗೆ ಭಂಡಾರ ಭಟ್ಟ ಕೊಟ್ಟ ಬಂದ್ರು. ಮಾಳಿಂಗರಯ್ಯ 7 ಪಲ್ಲೆ ಯಾವ ಮಾಳಿಂಗರಯ್ಯ ದಂಡ ತಲವಾರ ತಗೊಂಡ ಆ ಮುಂದೆ ಹೆಂಗ ಬಂದ ಅಂತಕ್ಕಂಥ ತಮಗೆಲ್ಲರಿಗೆ ಗೊತ್ತದ. ಅದೇ ಮಾಳಿಂಗರಯ್ಯ ಯಾವ ಪ್ರಕಾರವಾಗಿ ಕೊಂಡಂಗನೂರ್ ಮಠದಾಗ ಕೊಂಡ ಹಾದ ಮುಂಡಗನೂರಿಗೆ ವಾಸ ಮಾಡಿದ, ಅದೆಲ್ಲ ಲೆಕ್ಕಾಚಾರಿ ಆ ಕಡೆ ಇರ್ಲಿ ನಿಮ್ ಮಾಳಿಂಗರ ಎಂದು. ಇಲ್ಲಿ ಮಾತಿನ ಪಾಯಿಂಟ್ ಏನದ, ತಾತ್ಪರ್ಯ ಏನದ, ಎರಡೇ ಮಾತಿನೊಳಗೆ ಹೇಳೋದಂದ್ರೆ ಹಬ್ಬ ಕೊಡ್ಲಾಕ ನಿಮಗೆ ತಿಳಿತಿತ್ತು, ಹಬ್ಬ ತರ್ಲಾಕ ನಿಮಗೆ ತಿಳಿಲಿಲ್ಲ. ಇದು ಒಂದೇ ಪಾಯಿಂಟ್. ಇದು ಒಂದೇ ಪಾಯಿಂಟ್. ನನ್ನ ಗುರು ಕರೆಸಿದ್ದ ನಿಮ್ಮ ಮೇಲೆ ವೈರತ್ವ ತೀರ್ಸಲಿಲ್ಲ, ವೈರತ್ವ ತೋರ್ಸ್ಕೊಲಿಲ್ಲ. ಏನೋ ನನ್ನ ಶಿಷ್ಯವನ್ನ ತಪ್ಪು ಮಾಡಿದ ಮಾಡುವ ಕ್ಷಮಾಪಣೆದಿಂದ ಯಾವ ಹಬ್ಬ ಕೊಟ್ಟಿದ ಅದನ್ನೇ ತಂದ, ಎಲ್ಲಿ ಕಳೆದಿತ್ತು ಅಲ್ಲೇ ಹುಡುಕಾಡಿದ. ಮತ್ತೆ ಏನಪ್ಪ ನೀ ಹಂಗ ಕೊಟ್ಟದ ಹಂಗ ತೊಂಬ, ಇಲ್ಲಂದ್ರ ನಿನ್ನ ಮಠದಾಗ ಇರ್ಗುಡುದ್ರ, ನಿನ್ನ ಹುಲಿಜತೆಯಾಗ ಇರ್ಗುಡುದ್ರ ತಂದಿದ್ದಂದ್ರ ಏನಾಗ್ತಿತ್ರಿಪ್ಪ ಮಾಳಿಗ್ರನ್ ಗತಿನಲ್ಲಿ ಆಗಿತ್ರಿ. ಅವ್ನ ಮುಂದೆ ಮುಂಡಾಸು ಆಗಂಗಿಲ್ಲತ್ರಿ. ಹೌದು, ಅದು ಮುಂಡಾಸ್ ನಮಗ್ ದುಡ್ಕೊಂಡದಕ್ಕಾಗೈತಿ. ಅದನ್ನೆಲ್ಲ ಮುಂದೆ ಲೆಕ್ಕಾಚಾರಿಗೆ ಹಚ್ಚಿ ಹೇಳ್ತೀನಿ. ಮತ್ತ ಇನ್ನ ಬಾಳ ಮಾತಾಡೋದು ಬೇಡ, ಯಾಕಂದ್ರ ನಮ್ ಯೂಟ್ಯೂಬ್ ಮಾಲಕ್ನೂ ಅವಗೂ ಜರ ಮೇಮ್ರಿ ತುಂಬಂಗ್ ಕಾಣಿಸದ್ ಬಂದ್ ನಿಂತಾನು. ಇರ್ಲಿ ಇನ್ನ ಬಾಳ ಮಾತಾಡೋದ್ ಬೇಡ. ಸಂವಾದ ಮುಗಿದ್ರಿ ಖ್ಯಾಲಿ ಹಾಡೋಣ. ನಮ್ಮ ಹುಡುಗನ ಹಾಡಕ್ ಕೇಳ್ಬೇಕಂತ ಹೇಳಿ ಎಲ್ಲಾ ಜನದ ಹವ್ಯಾಸ ಬಾಳ ಅದ. ಈ ಕಡೆ ಹೆಣ್ಮಕ್ಳು ಕೂತಾರ. ಹೌದೌದು, ಬಾಳ ಚಂದ ಹಾಡ್ಲತ್ತ. ನೀವೆಲ್ಲ ದೇವ್ರ ಮೇಲೆ ಹಾಡ್ಕೊತ ಹೋಗ್ಬೇಡ್ರಿ, ಅವ್ರ ಮಗು ಜರ ಹಾಡ್ರಿ. ಅವ್ರ ಮೇಲೂ ಹಾಡ್ಪ, ತಾಯಿ ದೇವರು ತಂದಿ ದೇವರು ಅಂತ ಹೇಳಿ. ಇದು ಗುರು ಅಂತಕ್ಕಂತ ಪಾಲ್ ನಮ್ಮದ್ ಹಿಂಗದ, ಹಿಂಗ ಲೆಕ್ಕಾಚಾರಿ ಅದ ಗುರುಗಳ. ಹೆಣ್ಮಕ್ಳು ಅಂದ್ರೆ ಹೆಂಗ ತಿಳ್ಕೊಂಡಿನಿ, ಹೆಂಗದಾರ ಅವರು ಹೆಣ್ಮಕ್ಳ ಕಳ್ಳ ಬೇರೆ. ಹೆಂಗದ ಹೆಣ್ಮಕ್ಳ ಕಳ್ಳ ಹೆಂಗಪ್ಪ ಅಂತ ಕೇಳಿದ್ರ, ತವ್ರ ಮನ್ಯಾಗ ಕಟಕ ರೊಟ್ಟಿ ತಿಂತಿದ್ರ ಗಂಡನ ಮನ್ಯಾಗ ತುಪ್ಪ ಸಕ್ಕರೆ ಸಕಟ ಅವ್ರ ಸನಿ ಅಲ್ಲ. ಅದು ಉಪ್ಪ ರೊಟ್ಟಿಗಿತ್ತನ ಕಿಮ್ಮತ್ತ. ಅವ್ರ ಹೆಂಗ ಆಡ್ತಾರ ಗೊತ್ತಿದ್ದೇನು? ಏನದು ಅಣ್ಣನು ಆರಪ್ಪ ಅಮ್ಮನು ಮೂರಪ್ಪ, ಅಣ್ಣನು ಆರಪ್ಪ ಅಮ್ಮನು ಮೂರಪ್ಪ, ಆಡದಪ್ಪ ನ್ಯಾತ ಅವನಾರ, ಆಡದಪ್ಪ ನ್ಯಾತ ಅವನಾರ.
ಹಾಡ್ತಾರ ಗೊತ್ತೇನು? ಏನದು? ಅಣ್ಣನು 6 ಎತ್ತತ್ತ, ತಮ್ಮನು 3 ಎತ್ತತ್ತ. ಹಾ ತವ್ರ ಮನ್ಯಾಗ ಟ್ರ್ಯಾಕ್ಟರ್ ಬಾಡಿಗೆ ಹೊಡಿತಾರೋ ಹೆಂಗ್ ಹೊಡಿತಾರೋ ಗೊತ್ತಿಲ್ಲ. ಇಲ್ಲ ಕರೆ ಅವ್ರ ಹಂಗ ಅಣ್ಣನು 6 ಎತ್ತತ್ತ, ತಮ್ಮನು 3 ಎತ್ತತ್ತ ಹಾಡ್ತಾರ. ಮತ್ತೇನು ಸರ್ಕಾರ ಅದ್ರ ಹೆಣ್ಣಿಗೇನು ಹುಟ್ಟಿದ್ರ ಮತ್ತೆ ಬೇರೆ ಹಾಡ್ತಾರ. ಹೆಂಗ ಆಡ್ತಾರ? ಬೇಜಕ್ಕ ಇಟ್ಟೆನ ಬೇಜಾರ ನನ್ನ ತಮ್ಮ, ಬೀಜಕ್ಕ